ಹಲೋ ನಮಸ್ಕಾರ ಚಿತ್ರದುರ್ಗ, ತಮ್ಮೆಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಚಿತ್ರದುರ್ಗ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯ ಜನರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಎರಡು ಬಿಗ್ ಬ್ರೇಕಿಂಗ್ ಅಪ್ಡೇಟ್ಸ್ ಅನ್ನು ತಂದಿದ್ದೀನಿ. ಒಂದು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ್ದಾದ್ರೆ, ಮತ್ತೊಂದು ನಮ್ಮ ಅನ್ನದಾತರು ಅಂದ್ರೆ ರೈತರ ದೊಡ್ಡ ಸಮಸ್ಯೆಗೆ ಮುಕ್ತಿಯನ್ನು ನೀಡುವಂಥದ್ದು. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೀವು ನೋಡಲೇಬೇಕು. ಮೊದಲನೇದಾಗಿ ಹೈಯರ್ ಎಜುಕೇಶನ್ ಮಾಡಬೇಕು ಅನ್ಕೊಂಡಿರುವಂತಹ ಸ್ಟೂಡೆಂಟ್ಸ್ಗೆ ಒಂದು ಗ್ರೇಟ್ ಆಪರ್ಚುನಿಟಿ ಕಾಯ್ತಾ ಇದೆ. ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಅನ್ನ ಈಗ ನಾವು ನೋಡ್ಕೊಂಡು ಬರೋಣ. ದಾವಣಗೆರೆ ಯೂನಿವರ್ಸಿಟಿ PG ಅಡ್ಮಿಷನ್ಸ್ಗೆ ಓಪನ್ ಆಗಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೀವೇನಾದರೂ ಡಿಗ್ರಿಯನ್ನು ಮುಗಿಸಿ ಮುಂದೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಒಳ್ಳೆ ಯೂನಿವರ್ಸಿಟಿ ಬೇಕಪ್ಪ ಅಂತ ಅನ್ಕೊಂಡಿದ್ರೆ, ಬೆಸ್ಟ್ ಕ್ಯಾಂಪಸ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ದಾವಣಗೆರೆ ಯೂನಿವರ್ಸಿಟಿ ಒಂದು ಸೂಪರ್ ಆಗಿರುವಂಥ ಚಾನ್ಸನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಹೌದು, ಚಿತ್ರದುರ್ಗದ GR ಹಳ್ಳಿಯಲ್ಲಿರುವಂತಹ ದಾವಣಗೆರೆ ಯೂನಿವರ್ಸಿಟಿಯ PG ಸೆಂಟರ್ನಲ್ಲಿ ಪ್ರಸಕ್ತ ಸಾಲಿನ ಅಡ್ಮಿಷನ್ಸ್ ಈಗ ಓಪನ್ ಆಗಿದೆ. ನೀವೇನಾದರೂ ಅಪ್ಲೈನ ಮಾಡಬೇಕು ಅನ್ಕೊಂಡಿದ್ರೆ ನೆನಪಿನಲ್ಲಿಟ್ಕೊಳ್ಳಿ, ಜುಲೈ 31 ಲಾಸ್ಟ್ ಡೇಟ್ ಆಗಿರುತ್ತೆ. ಕೊನೆಯ ದಿನದವರೆಗೂ ಕಾಯೋಕೆ ಹೋಗಬೇಡಿ. ಅಷ್ಟಕ್ಕೂ ಇಲ್ಲಿ ಏನೆಲ್ಲ ಕೋರ್ಸ್ಗಳು ಇದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ MA ನಲ್ಲಿ ಅಂದ್ರೆ ಮಾಸ್ಟರ್ ಆಫ್ ಆರ್ಟ್ಸ್ ನಲ್ಲಿ ಕನ್ನಡ, ಇಂಗ್ಲಿಷ್, ಅರ್ಥಶಾಸ್ತ್ರ ಮತ್ತು ಸಮಾಜ ಕಾರ್ಯ ಮಾಡೋಕೆ ಸಖತ್ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಇನ್ನು MSc ಅಂದ್ರೆ ಮಾಸ್ಟರ್ ಆಫ್ ಸೈನ್ಸ್ ನಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಬೇಕಾಗುವಂತಹ ಸಸ್ಯಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಭೌತಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ಕೋರ್ಸ್ಗಳಿವೆ ಅಂತ ಹೇಳ್ಬೋದು. MCom ಅಂದ್ರೆ ಕಾಮರ್ಸ್ ಸ್ಟೂಡೆಂಟ್ಸ್ಗೂ ಸಹ ಮಾಸ್ಟರ್ ಆಫ್ ಕಾಮರ್ಸ್ ಕೂಡ ಅವೈಲಬಲ್ ಇದೆ ಅಂತ ಹೇಳ್ಬೋದು. ಸೊ ಕ್ಯಾಂಪಸ್ಸಿನ ಹೈಲೈಟ್ಸ್ ಏನು ಅಂತ ನೋಡ್ಕೊಂಬರೋಣ ಒಂದ್ಸರಿ. ಇಲ್ಲಿ ಬರೀ ಕೋರ್ಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ಇಲ್ಲಿರುವಂತಹ ಫೆಸಿಲಿಟಿ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಬರೋಬ್ಬರಿ 81 ಎಕರೆ ಇರುವಂತಹ ವಿಶಾಲವಾದ ಹಸಿರು ಕ್ಯಾಂಪಸ್ ಇದಾಗಿರುತ್ತೆ. ಇಲ್ಲಿ ನಿಮಗೆ ಓದೋಕ್ಕೆ ಸೂಕ್ತವಾದ ವಾತಾವರಣ ಇರುತ್ತೆ. ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಪ್ರೊಫೆಸರ್ ಇಲ್ಲಿ ನಿಮಗೆ ಅವೈಲಬಲ್ ಇರ್ತಾರೆ. ಹೊರಗಡೆಯಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಸಪರೇಟ್ ಆಗಿರುವಂತಹ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಸುಸಜ್ಜಿತವಾದ ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ಗಳು ಸಹ ನಿಮಗೆ ಇಲ್ಲಿ ಅವೈಲಬಲ್ ಇರ್ತವೆ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಚಿತ್ರದುರ್ಗ ಸಿಟಿಯಿಂದ ಕ್ಯಾಂಪಸ್ಗೆ ಕಂಟಿನ್ಯೂಯಸ್ ಆಗಿ ಬಸ್ ಫೆಸಿಲಿಟಿ ಕೂಡ ಇದೆ. ಸೊ ಟ್ರಾವೆಲಿಂಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟೆನ್ಷನ್ ನಿಮಗೆ ಇರಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಕೋರ್ಸ್ಗಳಿಗೆ ಅಪ್ಲೈನ ಮಾಡೋದು ಹೇಗೆ ಅಂತ ನೀವು ಕೇಳೋದಾದ್ರೆ, ಪ್ರೊಸೆಸ್ ತುಂಬಾನೇ ಸಿಂಪಲ್ ಆಗಿದೆ. ನೀವು ಯಾವುದೇ ನೆಟ್ ಸೆಂಟರ್ಗೆ ಹೋಗಿ ಅಥವಾ ನಿಮ್ಮ ಮೊಬೈಲ್ನಲ್ಲೇ ಆಗಿರ್ಬೋದು, www.davanagere.university.ac.in ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ. ಅಲ್ಲಿ ಅಪ್ಲಿಕೇಶನ್ ಫಾರಮ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಫಾರಮನ್ನು ನೀಟಾಗಿ ಫಿಲಪ್ ಮಾಡಿ, ಅಲ್ಲಿ ಕೇಳಿರುವಂತಹ ಫೀಸನ್ನು ಕಟ್ಟಿ, ಆ ರಶೀದಿ ಮತ್ತು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸನ್ನು ಲಗತ್ತಿಸಿ GR ಹಳ್ಳಿಯ PG ಸೆಂಟರ್ ಆಫೀಸ್ಗೆ ಖುದ್ದಾಗಿ ಹೋಗಿ ಕೊಡ್ಬೋದು, ಅಥವಾ ಪೋಸ್ಟ್ ಮೂಲಕ ಕೂಡ ನೀವು ಸಬ್ಮಿಟ್ ಅನ್ನು ಮಾಡಬಹುದು. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಜುಲೈ 31 ಕೊನೆ ದಿನ ಇರುತ್ತೆ ಅಪ್ಲೈನ ಮಾಡಲಿಕ್ಕೆ. ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ನಲ್ಲಿರುವಂತಹ ಅಡ್ಮಿಷನ್ ಬ್ರೌಸರ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಇವತ್ತೇ ಅಪ್ಲೈನ ಮಾಡಿ. ಸೊ ಮುಂದಿನ ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ. ಈಗ ಎರಡನೇ ವಿಚಾರ ಬಂದ್ಬಿಟ್ಟು ರೈತರಿಗೆ ಇರುವಂತಹ ಒಂದು ಬಿಗ್ ಡಿಜಿಟಲ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ, ನಮ್ಮ ಹೆಮ್ಮೆಯ ರೈತ ಬಾಂಧವರಿಗೆ ಒಂದು ಅದ್ಭುತವಾದ ಸುದ್ದಿ ಇದೆ. ಪ್ರತಿ ವರ್ಷ ಗೊಬ್ಬರ ಸಿಗುತ್ತೋ ಇಲ್ವೋ ಅನ್ನುವಂತಹ ಆತಂಕದಲ್ಲಿ ಮುಂಜಾನೆ 4 ಗಂಟೆಯಿಂದಲೇ ಅಂಗಡಿಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂತಹ ರೈತರ ಕಷ್ಟಕ್ಕೆ ಶೀಘ್ರದಲ್ಲೇ ಮುಕ್ತಿ ಸಿಗಲಿದೆ. ಎಸ್, ಕೇಂದ್ರ ಸರ್ಕಾರ ಒಂದು ಹೊಸ ಅತ್ಯಾಧುನಿಕ ಡಿಜಿಟಲ್ ಸಿಸ್ಟಮ್ ಅನ್ನು ಜಾರಿಗೆ ತರ್ತಾ ಇದೆ. ಏನಪ್ಪಾ ಇದು ಅಂತ ನೋಡೋದಾದ್ರೆ, ಇನ್ನು ಮುಂದೆ ನೀವು ಮನೆಯಲ್ಲೇ ಕೂತು ಮೊಬೈಲ್ ಮೂಲಕ ರಸಗೊಬ್ಬರವನ್ನು ಅಡ್ವಾನ್ಸ್ ಆಗಿ ಬುಕ್ ಅನ್ನು ಮಾಡಬಹುದು. ಇಡೀ ದೇಶದಲ್ಲೇ ಈ ವಿನೂತನ ಯೋಜನೆಯ ಪ್ರಾಯೋಗಿಕ ಅನುಷ್ಠಾನಕ್ಕಾಗಿ ನಮ್ಮ ಹೆಮ್ಮೆಯ ಕರ್ನಾಟಕದ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನೋದು ನಮಗೆಲ್ಲರಿಗೂ ಖುಷಿಯ ವಿಚಾರ ಅಂತ ಹೇಳ್ಬೋದು. ಸೊ ಏನಿದು ತಂತ್ರಜ್ಞಾನ, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ, ಸರ್ಕಾರ ಇದಕ್ಕಾಗಿ ಫ್ರೇಮ್ ವರ್ಕ್ ಫಾರ್ ಫರ್ಟಿಲೈಸರ್ ಸೇಲ್ಸ್ ಅನ್ನುವಂತಹ ಒಂದು ಸ್ಪೆಷಲ್ ಮೊಬೈಲ್ ಆ್ಯಪ್ ಅನ್ನು ರೆಡಿ ಮಾಡಿದೆ. ಸೊ ಈ ಒಂದು ಆ್ಯಪ್ಗೆ ಹೇಗೆ ಲಾಗಿನ್ ಆಗೋದು ಅಂತ ನೋಡೋದಾದ್ರೆ, ರೈತರು ಈ ಆ್ಯಪನ್ನು ಓಪನ್ ಮಾಡಿ ತಮ್ಮ ಆಧಾರ್ ನಂಬರ್ ಅಥವಾ FID ನಂಬರನ್ನು ಹಾಕಿ ಮೊಬೈಲ್ಗೆ ಬರುವಂತಹ OTP ಅನ್ನು ನಮೂದಿಸಿ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದ ತಕ್ಷಣ ನಿಮ್ಮ ಜಮೀನಿನ ವಿಸ್ತೀರ್ಣ ಮತ್ತು ನೀವು ಬೆಳೆದಿರುವಂತಹ ಬೆಳೆಗಳ ಸಂಪೂರ್ಣ ವಿವರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಹೋಗುತ್ತೆ. ಅದರ ಆಧಾರದ ಮೇಲೆ ನಿಮಗೆ ಎಷ್ಟು ಗೊಬ್ಬರ ಬೇಕು ಅನ್ನೋ ಅಷ್ಟನ್ನ ಮತ್ತು ನಿಮ್ಮ ಹತ್ತಿರದ ಗೊಬ್ಬರ ಅಂಗಡಿಯನ್ನು ಸೆಲೆಕ್ಟ್ ಮಾಡಿ ನೀವು ರಸಗೊಬ್ಬರವನ್ನು
ಬುಕ್ ಮಾಡಬಹುದು. ಸೊ ಬುಕ್ಕಿಂಗ್ ಸಕ್ಸಸ್ ಆಗ್ತಿದ್ದ ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಒಂದು QR ಕೋಡ್ ಕ್ರಿಯೇಟ್ ಆಗುತ್ತೆ. ಆ ಕೋಡ್ ತಗೊಂಡು ಮುಂದಿನ 3 ದಿನಗಳ ಒಳಗಡೆ ನೀವು ಸೆಲೆಕ್ಟ್ ಮಾಡಿದ ಅಂಗಡಿಗೆ ಹೋಗಿ ಗೊಬ್ಬರವನ್ನು ನೀವು ಈಸಿಯಾಗಿ ತರಬಹುದು. ಗಂಟೆಗಟ್ಟಲೆ ಕ್ಯೂ ನಿಲ್ಲುವಂತಹ ಪ್ರಮೇಯವೇ ಇನ್ನು ಮುಂದೆ ಬರಲ್ಲ ಅಂತಾನೆ ಹೇಳ್ಬೋದು. ಒಂದು ವೇಳೆ ನಿಮಗೆ ಮೊಬೈಲ್ ಬಳಸೋಕೆ ಬರಲ್ಲ ಅಂದರೆ ಗಾಬರಿ ಆಗಬೇಡಿ. ನೀವು ಹತ್ತಿರದ ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ ಡಿಜಿಟಲ್ ಸೇವಾ ಕೇಂದ್ರಗಳಿಗೆ ಹೋಗಿ ಬುಕ್ಕನ್ನು ಸಹ ನೀವು ಮಾಡಿಸ್ಬೋದು. ಇನ್ನು ರೈತರು ಖುದ್ದಾಗಿ ಅಂಗಡಿಗೆ ಹೋಗೋಕೆ ಆಗದಿದ್ದರೆ ಮನೆಯವರು ಅಥವಾ ಸ್ನೇಹಿತರು ರೈತರ ಆಧಾರ್ ಕಾರ್ಡ್ ಮತ್ತು OTP ಮತ್ತು QR ಕೋಡನ್ನು ತೋರಿಸಿ ಗೊಬ್ಬರವನ್ನು ಕೂಡ ತರಬಹುದು ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ನಿಮಗೆ ಫೋನ್ಪೇ, ಗೂಗಲ್ ಪೇ ಮೂಲಕ ಡಿಜಿಟಲ್ ಪೇಮೆಂಟ್ ಮಾಡುವಂತಹ ಸೌಲಭ್ಯ ಕೂಡ ಇರುತ್ತೆ. ಈ ಸಿಸ್ಟಮ್ನಿಂದ ಆಗುವಂತಹ ಅತಿ ದೊಡ್ಡ ಲಾಭ ಏನಂದರೆ ಒಬ್ಬ ರೈತ ಬುಕ್ ಮಾಡಿದ ಗೊಬ್ಬರವನ್ನು ಬೇರೆ ಯಾರು ಕೂಡ ಪರ್ಚೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಥವಾ ಮಾರೋಕ್ಕೆ ಸಾಧ್ಯ ಇಲ್ಲ. ಇದರಿಂದ ಯೂರಿಯಾ ಸೇರಿದಂತೆ ಇತರೆ ಗೊಬ್ಬರಗಳ ಅಕ್ರಮ ದಾಸ್ತಾನು ಮತ್ತು ಬ್ಲ್ಯಾಕ್ ಮಾರ್ಕೆಟ್ಗೆ ಕಂಪ್ಲೀಟ್ ಆಗಿ ಬ್ರೇಕ್ ಬೀಳುತ್ತೆ. ಇಲಾಖೆಗೂ ಕೂಡ ಎಷ್ಟು ಡಿಮ್ಯಾಂಡ್ ಇದೆ ಅನ್ನುವಂಥದ್ದು ಕರೆಕ್ಟ್ ಆಗಿ ಗೊತ್ತಾಗೋದ್ರಿಂದ ಸಕಾಲದಲ್ಲಿ ರೈತರಿಗೆ ಗೊಬ್ಬರ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಎರಡೂ ಅಪ್ಡೇಟ್ಗಳು ಎಷ್ಟು ಮುಖ್ಯವಾಗಿದ್ದು ಅಂತ. ಚಿತ್ರದುರ್ಗದ PG ಸೆಂಟರ್ ಅಡ್ಮಿಷನ್ ಮಾಹಿತಿ ವಿದ್ಯಾರ್ಥಿಗಳಿಗೆ ತಲುಪಲಿ, ಹಾಗೆ ಈ ಡಿಜಿಟಲ್ ಗೊಬ್ಬರ ಬುಕ್ಕಿಂಗ್ ಮಾಹಿತಿ ಪ್ರತಿಯೊಬ್ಬ ರೈತ ಅಣ್ಣನಿಗೂ ಕೂಡ ತಲುಪಲಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮತ್ತು ಲೇಟೆಸ್ಟ್ ನ್ಯೂಸ್ಗಳಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.